ಕೆಆರ್ ಪುರಂ ಹೊರಮಾವು ವಾರ್ಡ್ ಕೊತ್ತನೂರಿನಲ್ಲಿ 6, 7, 8, 9 ಮತ್ತು 10, 11, 12, 13 ವಾರ್ಡ್ಗಳಲ್ಲಿ ಉತ್ತರ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರ ಭರ್ಜರಿ ಮತದಾನ ಕೆಆರ್ ಪುರಂ ವಿಭಾಗದ ಸಂಯೋಜಕರಾದ ಸತ್ಯನಾರಾಯಣ್ ನೇತೃತ್ವದಲ್ಲಿ ಮತ್ತು ಮಹಿಳಾ ಮುಖಂಡರಾದ ಎ ಶೈಲಜಾ, ಭಾಗ್ಯಮ್ಮ, ಗೌರಮ್ಮ, ನಾಗರತ್ನಮ್ಮ, ದೀಪಿಕಾ, ತಂಗಮ್ಮ ಅವರು ಬೂತ್ನಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ರು. ಸಂಯೋಜಕರಾದ ಸತ್ಯನಾರಾಯಣ್ ಅವರು ಮಾತನಾಡಿ, ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ ಯೋಜನೆಗಳು ಕೆಆರ್ ಪುರಂ ವಿಧಾನಸಭಾ ಕ್ಷೇತ್ರದ ಪ್ರತಿ ಕುಟುಂಬಗಳಿಗೆ ತಲುಪಿದೆ. ಮತದಾರರು ಸ್ವಯಂ ಪ್ರೇರಿತರಾಗಿ ಆಗಮಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುತ್ತಿದ್ದಾರೆ. ಇದು ಮಾಜಿ ಸಚಿವೆ ಶೋಭಾ ಕರಂದ್ಲಾಜೆ ವರ್ಸಸ್ ಪ್ರೊಫೆಸರ್ ವಿರುದ್ಧ ಹೋರಾಟ ನಡೀತಾ ಇದೆ ಈ ಉತ್ತರ ಭಾರತದಲ್ಲಿ. ಇವತ್ತು ಏನು ಹೇಳ್ತೀರಾ? ಇಲ್ಲಿ ನೋಡಿ, ಪ್ರೊಫೆಸರ್ ರಾಜೀವ್ ಗೌಡ್ರ ಬಗ್ಗೆ ಏನು ನಾವು ಎಷ್ಟು ಹೇಳಿದ್ರು ಸಾಲೋದಿಲ್ಲ. ಹಾಗೆ ಮತ್ತೆ ರಾಜ್ಯಸಭಾ MP ಆಗಿ ಕೆಲಸ ಮಾಡಿದ್ದಾರೆ, ಪಕ್ಷದ ಹಿರಿಯ ನಾಯಕರಾಗಿದ್ದಾರೆ, ಮತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಪ್ಲಾನಿಂಗ್ ಕಮಿಟಿ ವೈಸ್ ಚೇರ್ಮನ್ ಕೂಡ ಆಗಿದ್ದಾರೆ, ಮತ್ತು ನಮ್ಮ ಲೋಕಲ್ ಕ್ಯಾಂಡಿಡೇಟ್ ಆಗಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಮೇಡಮ್ ಅವರು ಬೇರೆ ಜಿಲ್ಲೆಯಿಂದ ಬಂದವರು. ಈಗ ಜನ ನಮ್ಮದು ರಾಜೀವ್ ಗೌಡರು ಒಂದು ಲೋಕಲ್ ಫ್ಯಾಕ್ಟರು. ಎರಡನೇದು, ನಮ್ಮ 5 ಗ್ಯಾರಂಟಿಗಳು ಯಾವ ರೀತಿ ಈಗ ಕಣದಲ್ಲಿ ವೋಟ್ ಆಗಿ ಅದು ಕನ್ಸಾಲಿಡೇಟ್ ಆಗುತ್ತೆ ಅನ್ನೋದು ಕಾದು ನೋಡಬೇಕು. ಬಟ್ ಆದ್ರೂ ಹೆಣ್ಮಕ್ಳಿಂದ ನಮಗೆ ತುಂಬ ಉತ್ಸುಕರಾಗಿ ನಮ್ಮ ಪಕ್ಷಕ್ಕೆ ವೋಟ್ ಮಾಡಿದ್ದಾರೆ ಅಂತ ನನಗೆ ಒಂದು ಕಾಣಿಸ್ತಾ ಇದೆ. ವಿಶ್ವಾಸ ಇದೆಯಾ? ಗೆಲುವಿನ ವಿಶ್ವಾಸ ಇದೆಯಾ? 100% ಇದೆ ಗೆಲುವಿನ ವಿಶ್ವಾಸ. ಇದು ನಮ್ಮ ಜೂನ್ 4ನೇ ತಾರೀಕು, ಅದಕ್ಕೋಸ್ಕರ ಕಾಯ್ತಾ ಇದ್ದೀರಿ. ಮತ್ತು ಇನ್ನೊಂದರ ವಾರ ನಾನೆಲ್ಲ ಓಡಾಡಿದ್ದೀನಿ, ಸುಮಾರು 4 ಬ್ಲಾಕಲ್ಲೂ ಓಡಾಡಿದ್ದೀನಿ. ನೋಡ್ತಾ ಇದ್ರೆ ಅಲ್ಲಿ ಜನ ಆಟೋಮೆಟಿಕ್ಕಾಗಿ ನಾವೇನು ಕರೀದಿರನೇ ಸೇರ್ತಾ ಇದ್ದಾರೆ. ಅದು ಬೆಂಬಲ ಮತದಾರರಿಗೆ, ರಾಜ್ಯದ ಮತದಾರರಿಗೆ, ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳ್ತೀರಾ? ಎಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಪ್ರೊಫೆಸರ್ ರಾಜೀವ್ ಗೌಡ್ರಿಗೆ, ನಮ್ಮ ಉತ್ತರ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸೇರಿದ ಕೆಆರ್ ಪುರಂ ಕ್ಷೇತ್ರದ ಎಲ್ಲ ಕ್ಷೇತ್ರದವ್ರಿಗೆ ಮತ್ತು ನಮ್ಮ ಕಾರ್ಯಕರ್ತರುಗಳಿಗೆ ತುಂಬ ಧನ್ಯವಾದಗಳು ಸೂಚಿಸ್ತೀನಿ. ಮತ್ತು ಜನಗಳು ತುಂಬ ಈ ಸಾರಿ ಕಾಂಗ್ರೆಸ್ ಪರವಾಗಿ ಲಕ್ಷ್ಮಿಯಾಗಿ ಪ್ರೊಫೆಸರ್ ರಾಜೀವ್ ಗೌಡ್ರನ್ನ ಗೆಲ್ಲಿಸುತ್ತೆ ಅಂತ ಒಂದು ಮುನ್ಸೂಚನೆ ತೋರಿಸ್ತಾ ಇದೆ. ಸರ್, ಇವತ್ತು ನಾವು ಏನು ಕೊಟ್ಟಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ 5 ಗ್ಯಾರಂಟಿ ತುಂಬ ಉಪಯೋಗ ಆಗಿದೆ. 9 ತಿಂಗಳು ಹೆಣ್ಮಕ್ಳಿಗೆ, ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ 2,000 ರೂಪಾಯಿ ಬಹಳ ಉಪಯೋಗವಾಗಿದೆ. ಅವರು ಬಹಳ ಖುಷಿಯಿಂದ ಇವತ್ತು ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಎಲೆಕ್ಷನಲ್ಲಿ ನಾನು ಬಹಳ ಜನ ಹೆಣ್ಮಕ್ಳನ್ನ ನೋಡಿದ್ದೀನಿ. ತುಂಬ ಮನೆ ಕೆಲಸ ಎಲ್ಲ ಬಿಟ್ಟು ಫಸ್ಟ್ ವೋಟ್ ಹಾಕೋಣ ಅಂತ ಬಂದಿದ್ದಾರೆ. ಇವತ್ತು ಅಷ್ಟು ಖುಷಿಯಾಗಿದೆ. ಇವತ್ತು ಹೆಣ್ಮಕ್ಳು ನಮ್ಮ MP ಎಲೆಕ್ಷನಲ್ಲಿ ಬಂದು ಇಷ್ಟು ಮಟ್ಟಕ್ಕೆ ವೋಟ್ ಮಾಡ್ತಿದ್ದಾರಲ್ಲ ಅನ್ನೋದು ಬಹಳ ಖುಷಿ ಕೊಟ್ಟಿದೆ. ಖಂಡಿತ ಈ ಸರಿ ಹೆಣ್ಮಕ್ಳು ಸಹ ಮಾಡಿದ್ದಾರೆ, ಗಂಡ್ಮಕ್ಳು ಸಹ ಮಾಡಿದ್ದಾರೆ, ಯೂತು ಮಾಡಿದ್ದಾರೆ, ಪ್ರತಿಯೊಬ್ಬರು ವೋಟ್ ಮಾಡಿದ್ದಾರೆ. ಅದಕ್ಕಾಗಿ ನಾವು ಫಸ್ಟು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ನಮ್ಮ ರಾಜೀವ್ ಗೌಡ್ರನ್ನ ಗೆಲ್ಲಿಸ್ತೀವಿ ಅಂತ ನಾವು 100% ಗ್ಯಾರಂಟಿ ಕೊಡ್ತೀವಿ.